ಹಲೋ ನಮಸ್ಕಾರ. ನಿನ್ನೆ ನಡೆದ ಪ್ರೊ ಕಬಡ್ಡಿ ಪಂದ್ಯ ದಬಾಂಗ್ ಡೆಲ್ಲಿ ಮತ್ತು ಹರಿಯಾಣ ಸ್ಟೀಲರ್ಸ್ ನಡುವಿನ ಪಂದ್ಯದಲ್ಲಿ ಮತ್ತೊಮ್ಮೆ ಜಗಳ ಆಗಿತ್ತು ಅಂತಲೇ ಹೇಳ್ಬೋದು. ಕೋಚ್ ಮನ್ಪ್ರೀತ್ ಸಿಂಗ್ ಹಾಗೂ ಜೋಗಿಂದರ್ ನರ್ವಾಲ್ ಅವರ ನಡುವೆ ಸಣ್ಣ ಮುಖಾಮುಖಿಯಾಗಿತ್ತು ಅಂತಲೇ ಹೇಳ್ಬೋದು. ಇನ್ಫ್ಯಾಕ್ಟ್ ಮನ್ಪ್ರೀತ್ ಸಿಂಗ್ ಅವರು ಕೋರ್ಟ್ಗೆ ಕೂಡ ಬಂದಿದ್ದರು ಫ್ಲೋದಲ್ಲಿ ಅಂತಲೇ ಹೇಳ್ಬೋದು. ಸೊ ಏನಾಗಿತ್ತು ಈ ಪಂದ್ಯದಲ್ಲಿ ಆ ಥರ ಆಗೋದಕ್ಕೆ ಅಂತ ಹೇಳ್ತೀನಿ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಬೇಗನೆ ಪಡೆಯಿರಿ. ಸೊ ಈ ಮ್ಯಾಚ್ನಲ್ಲಿ ಏನೇನಾಗಿತ್ತು ಅಂತ ನೋಡೋಣ ಬನ್ನಿ. ಸೊ ಮೊದಲ ಪಂದ್ಯ ಹರಿಯಾಣ ಮತ್ತು ಡೆಲ್ಲಿ ಆದಾಗ ಏನಾಗಿತ್ತು ತಮ್ಮೆಲ್ಲರಿಗೂ ಗೊತ್ತೇನೇ ಇದೆ. 1 ಸೆಕೆಂಡ್ ಇದರಿಂದ ಸ್ವಲ್ಪ ಮ್ಯಾಚ್ ಸೋತಿದ್ದಕ್ಕೆ ಹರಿಯಾಣ ಬೇಸರಾಗಿ ಹ್ಯಾಂಡ್ ಶೇಕ್ ಕೂಡ ಕೊಟ್ಟಿರಲಿಲ್ಲ. ಎರಡು ಟೀಮ್ ಸ್ವಲ್ಪ ಅಗ್ರೆಸಿವ್ ಆಗಿಯೇ ಗೇಮ್ ಪ್ಲೇ ಮಾಡಿದರು ಆ ಪಂದ್ಯದಲ್ಲಿ. ಇವಾಗ ಅದೇ ಕಂಟಿನ್ಯೂ ಆಯಿತು ಅಂತಲೇ ಹೇಳ್ಬೋದು. ಈ ಪಂದ್ಯದಲ್ಲೂ ಕೂಡ ಈ ಪಂದ್ಯ ಕೂಡ ಥ್ರಿಲ್ಲರೇ ಆಗಿತ್ತು ಅಂತಲೇ ಹೇಳ್ಬೋದು. ಇನ್ಫ್ಯಾಕ್ಟು ಟೈ ಬ್ರೇಕರ್ನಲ್ಲಿ ಡಿಸೈಡ್ ಆಗುತ್ತೆ ಯಾರು ಈ ಪಂದ್ಯವನ್ನು ಗೆಲ್ತಾರೆ ಅಂತ. ಇನ್ಫ್ಯಾಕ್ಟು ಜೋಗಿಂದರ್ ನರ್ವಾಲ್ ಅವರು ಕೂಡ ಮನ್ಪ್ರೀತಿಗೆ ಮಾಕ್ ಮಾಡಿದರು ಆ ಟೈಮ್ ತೋರಿಸೋ ಮುಖಾಂತರ. ಸೊ 1 ಸೆಕೆಂಡ್ ಏನು ಹೇಳಿದ್ರು ಅದನ್ನೇ ಮಾಕ್ ಮಾಡಿದರು ಅಂತಲೇ ಹೇಳ್ಬೋದು. ಅದು ಇವ್ರಿಗೆ ಇಷ್ಟ ಆಗಿಲ್ಲ ಅಂತ ಅನಿಸುತ್ತೆ. ಅದಕ್ಕೆ ಕೋಚ್ ಸಿಟ್ಟಾಗಿದ್ದರು ಹರಿಯಾಣ ಕೋಚ್ ಮನ್ಪ್ರೀತ್ ಅವರು. ಸೊ ಕೋರ್ಟ್ಗೆ ಕೂಡ ಬಂದು ರೋಷವನ್ನು ಹೊರಗೆ ಹಾಕಿದ್ರು. ಸೊ ಸ್ವಲ್ಪ ಹೀಟೆಡ್ ಮೂಮೆಂಟ್ ಕ್ರಿಯೇಟ್ ಆಗಿತ್ತು ಈ ಎರಡು ತಂಡಗಳ ನಡುವೆ. ಆದರೆ ಈ ಮ್ಯಾಚು ಹ್ಯಾಂಡ್ ಶೇಕ್ ಆಮೇಲೆ ಕೊಟ್ಕೊಂಡಿದ್ದಾರೆ. ಸೊ ಹೋಪ್ ಫಾರ್ ದಿ ಬೆಸ್ಟ್, ಎಲ್ಲ ಚೆನ್ನಾಗಿ ಇರಲಿ ಅಂತ ಆಶಿಸೋಣ. ಆದರೆ ಮ್ಯಾಚ್ ಮಾತ್ರ ಅಬ್ಸಲ್ಯೂಟ್ ಸಿನಿಮಾ ಆಗಿತ್ತು ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ. ಯಾಕಂದರೆ ಟೈ ಬ್ರೇಕರ್ನಲ್ಲಿ ಫಜಲ್ ಅಟ್ರಾಚಲ್ಲಿ ಮ್ಯಾಜಿಕ್ ಮಾಡಿದ್ರು ಅಂತಲೇ ಹೇಳ್ಬೋದು. ಆ್ಯಸ್ ಅ ಡಿಫೆಂಡರ್ ಆಗಿ ಅಲ್ಲ, ಆ್ಯಸ್ ಅ ರೈಡರ್ ಆಗಿ ಅಂತಲೇ ಹೇಳ್ಬೋದು. ಸೊ ನೋಡೋಣ ಈ ಪಂದ್ಯದಲ್ಲಿ ಏನೇನಾಯಿತು ಅಂತ ನೋಡೋದಾದರೆ, ಮೊದಲಿನಿಂದನೂ ಕೂಡ ನೆಕ್ ಟು ನೆಕ್ ಫೈಟ್ ಬೀಳ್ತಾ ಇತ್ತು ಈ ಪಂದ್ಯದಲ್ಲಿ. ಸೊ ಆಶು ಮಲಿಕನ ಬೇಗ ಟೇಕಲ್ ಮಾಡ್ತಾಯಿದ್ರು ಅಂತಲೇ ಹೇಳ್ಬೋದು. ಆದರೆ ಅಜಿಂಕ್ಯ ಪವಾರ್ ಸ್ವಲ್ಪ ಡೆಲ್ಲಿ ಕಡೆ ಮಿಂಚಿದ್ರು ಅಂತಲೇ ಹೇಳ್ಬೋದು. ಆಶು ಮಲ್ಲಿಕ ಸ್ವಲ್ಪ ಫಾರ್ಮ್ ಕಳ್ಕೊಂಡಾಗ ಅಂತಲೇ ಹೇಳ್ಬೋದು. ಮೊದಲ 10 ನಿಮಿಷದಲ್ಲಿ ಹರಿಯಾಣ 9ರಲ್ಲಿದ್ದರೆ ಡೆಲ್ಲಿ 7ರಲ್ಲಿತ್ತು. ನೆಕ್ಸ್ಟ್ 10 ಮಿನಿಟ್ಸ್ ಡೆಲ್ಲಿಯಿಂದ ಆಗುತ್ತೆ ಒಂದು ಕಮ್ ಬ್ಯಾಕು. ಸೊ ಇದರೊಂದಿಗೆ ಈಕ್ವಲ್ ಆಗುತ್ತೆ ಮತ್ತೊಮ್ಮೆ. ಹಾಗೆಯೇ ಮೊದಲ ಹಾಫನ್ನು ಲೀಡ್ನಿಂದನೇ ಮುಗಿಸ್ತಾರೆ. ಇನ್ಫ್ಯಾಕ್ಟು ಹರಿಯಾಣ ಸ್ಟೀಲರ್ಸು ಕೇವಲ 1 ಪಾಯಿಂಟ್ ಲೀಡ್ನಿಂದ ಮುಗಿಸಿರ್ತಾರೆ ಮೊದಲ ಹಾಫನ್ನು. ಸೆಕೆಂಡ್ ಹಾಫ್ ಕೂಡ ಇದೇ ರೀತಿ ಸ್ಟಾರ್ಟ್ ಆಗುತ್ತೆ ಇನ್ಫ್ಯಾಕ್ಟು. ಸೊ ಸೆಕೆಂಡ್ ಹಾಫ್ನಲ್ಲಿ ಆಲ್ಮೋಸ್ಟ್ ಡೂ ಆರ್ ಡೈ ಸ್ಟ್ರಾಟಜಿಗೆ ಹೋಗ್ತಾರೆ ಅಂತಲೇ ಹೇಳ್ಬೋದು ಈ ಎರಡು ತಂಡ. ಸೊ ಮೊದಲ 10 ನಿಮಿಷದಲ್ಲಿ ಮತ್ತೊಮ್ಮೆ ದಬಾಂಗ್ ಡೆಲ್ಲಿ 10 ಪಾಯಿಂಟ್ ತೊಗೊಂಡ್ರೆ ಹರಿಯಾಣ 9 ಪಾಯಿಂಟ್ ತೊಗೋತಾರೆ. ಸೊ ಇದರೊಂದಿಗೆ ಮೊದಲ 30 ನಿಮಿಷದ ಆಟದಲ್ಲಿ ಈಕ್ವಲ್ ಆಗುತ್ತೆ. ಇನ್ನು ಲಾಸ್ಟ್ 10 ನಿಮಿಷದ ಆಟ ಕೂಡ 6 ಪಾಯಿಂಟ್ ಹರಿಯಾಣ ತೊಗೊಂಡ್ರೆ 6 ಪಾಯಿಂಟ್ ಡೆಲ್ಲಿ ತೊಗೊಳ್ತಾರೆ. ಸೊ ಇದರೊಂದಿಗೆ ಈಕ್ವಲ್ಲೇ ಆಗಿಬಿಡುತ್ತೆ. ಸೊ ಹಾಗಾಗಿ ಮತ್ತೊಮ್ಮೆ ಟೈ ಬ್ರೇಕರ್ ನಮಗೆ ನೋಡೋದಕ್ಕೆ ಸಿಗುತ್ತೆ ಈ ಪಂದ್ಯದಲ್ಲಿ ಅಂತಲೇ ಹೇಳ್ಬೋದು. ಸೊ ಅತ್ಯುತ್ತಮ ಪಂದ್ಯ ಅಂತ ಹೇಳೋದಕ್ಕೆ 2 ಮಾತು ಸಾಕಾಗಲ್ಲ ಅಂತಲೇ ಹೇಳ್ಬೋದು. ಸೊ ಟೈ ಬ್ರೇಕರ್ ಮಾತ್ರ ಅಬ್ಸಲ್ಯೂಟ್ ಸಿನಿಮಾ ಥರ ಇತ್ತು ಅಂತಲೇ ಹೇಳ್ಬೋದು. ಡೆಲ್ಲಿಯ ಡಿಫೆಂಡರ್ಸ್ ಏನಿದ್ದಾರೆ ಹರಿಯಾಣ ರೈಡರ್ಸ್ಗೆ ರೈಡ್ ಪಾಯಿಂಟ್ ತೊಗೊಳೋದಕ್ಕೆ ಬಿಟ್ಟಿಲ್ಲ ಅಂತಲೇ ಹೇಳ್ಬೋದು. ಸುರ್ಜಿತ್ ಅವರು ಇನ್ಫ್ಯಾಕ್ಟು ಒಂದು ಟ್ಯಾಕಲ್ ಮಾಡ್ತಾರೆ. ಹಾಗೆಯೇ ಫಜಲ್ ಅಟ್ರಾಚಲ್ಲಿ ಕೂಡ ಟ್ಯಾಕಲ್ ಮಾಡ್ತಾರೆ. ಇದರೊಂದಿಗೆ ಆರಂಭದಲ್ಲೇ ಲೀಡ್ ತೊಗೊಂಡ್ಬಿಡ್ತಾರೆ ದಬಾಂಗ್ ಡೆಲ್ಲಿ ತಂಡ. ಸೊ ಹರಿಯಾಣ ಸ್ಟೀಲರ್ಸ್ಗೆ ಮಲ್ಟಿ ಪಾಯಿಂಟ್ ರೈಡ್ ಬೇಕಾಗಿತ್ತು, ಅದನ್ನು ಯಾರು ಮಾಡೋದಕ್ಕೆ ಆಗೋದಿಲ್ಲ. ಇನ್ನು ಡಿಫೆಂಡಿಂಗ್ನಲ್ಲೂ ಕೂಡ ಮಿಸ್ಟೇಕ್ ಆಗುತ್ತೆ. ಫಜಲ್ ಅಟ್ರಾಚಲ್ಲಿ ಕೂಡ ಮಲ್ಟಿ ಪಾಯಿಂಟ್ ರೈಡನ್ನು ತರ್ತಾರೆ. ಸೊ ಇದರೊಂದಿಗೆ ಹರಿಯಾಣ ಕತೆ ಮುಗಿದಂತೆ ಲೆಕ್ಕ ಅಂತಲೇ ಹೇಳ್ಬೋದು ಈ ಪಂದ್ಯದಲ್ಲಿ. ಸೊ ಹಾಗಾಗಿ ಅತ್ಯುತ್ತಮ ಲೀಡ್ನೊಂದಿಗೆ ಇನ್ಫ್ಯಾಕ್ಟ್ ಟೈ ಬ್ರೇಕರ್ನಲ್ಲಿ ಇಷ್ಟೊಂದು ಲೀಡಿಂದ ಯಾರೂ ವಿನ್ ಆಗಿರಲಿಲ್ಲ ಅನಿಸುತ್ತೆ. ಟೈ ಬ್ರೇಕರ್ನಲ್ಲೇ 9-3ರಲ್ಲಿ ಪಂದ್ಯ ಎಂಡ್ ಆಗುತ್ತೆ. ಸೊ ಟೈ ಬ್ರೇಕರ್ನಲ್ಲಿ ಹೈಯೆಸ್ಟ್ ಅನ್ಕೋತೀನಿ ಈ ಸೀಸನ್ನಲ್ಲಿ. ಈ ಥರ ಪಾಯಿಂಟ್ ಬಂದೇ ಇರಲಿಲ್ಲ, 9-3 ಅಲ್ಲ. ಸೊ ಅದಾದ ಬಳಿಕನೇ ಜೋಗಿಂದರ್ ನರ್ವಾಲ್ ಮತ್ತು ಮನ್ಪ್ರೀತ್ ಅವರ ನಡುವೆ ಸಣ್ಣ ಮುಖಾಮುಖಿ ಕೂಡ ನಡೆಯುತ್ತೆ ಅಂತಲೇ ಹೇಳ್ಬೋದು. ಜೋಗಿಂದರ್ ನರ್ವಾಲ್ ಮಾಕ್ ಮಾಡಿ ತೋರಿಸ್ತಾರೆ 1 ಸೆಕೆಂಡ್, ಅದು ಟೈಮ್ ಔಟ್ ಏನಿತ್ತು ಆ ಪಂದ್ಯದನ್ನು ಇಟ್ಕೊಂಡು ಸ್ವಲ್ಪ ಟೈಮ್ ಕಡೆ ನೋಡಿ ಸ್ವಲ್ಪ ಅಗ್ರೆಸಿವ್ ಸೆಲೆಬ್ರೇಷನ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಅದು ಇವ್ರಿಗೆ ಇಷ್ಟ ಆಗೋದಿಲ್ಲ ಮನ್ಪ್ರೀತ್ ಅವ್ರಿಗೆ. ಅವರು ಕೋರ್ಟಲ್ಲಿ ಕೂಡ ಬಂದು ಜಗಳ ಮಾಡಿದರು, ಸ್ವಲ್ಪ ಅದರ ಬಗ್ಗೆ ಹೇಳಿದರು. ಸೊ ಆಮೇಲೆಲ್ಲ ಪ್ಲೇಯರ್ಸ್ ಎಲ್ಲ ಇಬ್ಬರು ಕೋಚಸ್ನ ತಣ್ಣಗೆ ಮಾಡಿದ್ರು ಅಂತಲೇ ಹೇಳ್ಬೋದು. ಆಮೇಲೆ ಹ್ಯಾಂಡ್ ಶೇಕ್ ಕೂಡ ಆಯಿತು ಇನ್ಫ್ಯಾಕ್ಟು. ಸೊ ಇಷ್ಟಕ್ಕೆ ಮುಗೀತು ಸದ್ಯಕ್ಕೆ ಅಂತಲೇ ಹೇಳ್ಬೋದು. ಸೊ ಡೇ ಬೈ ಡೇ ಕಬಡ್ಡಿ ಅಲ್ಲ ಹೈಪನ್ನು ಕ್ರಿಯೇಟ್ ಮಾಡ್ತಾಯಿದೆ ಅಂತಲೇ ಹೇಳ್ಬೋದು. ಒಳ್ಳೊಳ್ಳೆ ಪಂದ್ಯಗಳನ್ನು ಕೊಡ್ತಾ ಇದೆ. ಇನ್ನೊಂದು 2-3 ವಾರಗಳ ಕಾಲ ಮುಂದುವರಿಯಲಿದೆ. ಸೊ ಸಖತ್ತಾಗಿರುತ್ತೆ ಇನ್ನು ಮುಂದೆ ಬ್ಯಾಟಲ್ಲು. ಎಲ್ಲ ಟೀಮು ಇಂಟೆನ್ಸ್ ಆಗಿ ಬರ್ತಾರೆ. ಸೊ ಸಖತ್ತಾಗಿರುತ್ತೆ. ಹೆಚ್ಚಿನ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಇನ್ ಕನ್ನಡ. ಥ್ಯಾಂಕ್ ಯು ಆ್ಯಂಡ್ ಬಾಯ್.